ನಮಸ್ಕಾರ ಕರ್ನಾಟಕ, ನಾನು ತುಷಾರ್, ಜನರ ಧ್ವನಿ. ಇದು ಗೋ ಫಾಸ್ಟ್ ಕನ್ನಡ ನ್ಯೂಸ್. ಇವತ್ತು ನಾವು ಇದ್ದೀವಿ ರೋಬೋಲೋಕದಲ್ಲಿ. ಇಲ್ಲಿ ಇವತ್ತಿನ ಮಕ್ಕಳಿಗೆ ಮತ್ತು ಯುವಕರಿಗೆ ಆಗಲಿ ಅವರಿಗೆ ಸಿಂಪಲ್ ಆಗಿ ಮತ್ತು ಯೂನಿಕ್ ಆಗಿ ರೋಬೋಟಿಕ್ಸ್ ಮತ್ತು AI ಬಗ್ಗೆ ಇನ್ಫಾರ್ಮೇಷನ್ನ ಹೇಳ್ತಿದ್ದಾರೆ. ಸೊ ಇವತ್ತು ಅವರ ಮಾಡೆಲ್ಸ್ ಆಗಿರಲಿ, ಯಾವುದೇ ರೀತಿಯಾದಂಥ ಅವರು ಸೆಲ್ಫ್ ಮೇಡ್, ಹ್ಯಾಂಡ್ ಮೇಡ್ ಏನೇನಿದೆ ಮಾಡೆಲ್ಸ್ ಇಲ್ಲೆಲ್ಲ ಇದೆ. ಇವತ್ತು ನಾವಿದ್ದೀವಿ ರೋಬೋಲೋಕ ಓನರ್ ಆದಂಥ ಸಚಿನ್ ಸರ್ ಮತ್ತು ಅವ್ರ ವೈಫ್. ಸೊ ಅವ್ರನ್ನ ಕೇಳೋಣ ರೋಬೋಲೋಕ ಬಗ್ಗೆ ಏನು ಮತ್ತು ಅದ್ರ ಬಗ್ಗೆ ಮಾಹಿತಿನ ತಿಳ್ಕೊಳ್ಳೋಣ ಬನ್ನಿ. ಸೊ ಸರ್, ರೋಬೋಲೋಕ ಅಂದರೆ ಏನು? ಓಕೆ, ರೋಬೋಲೋಕ ಒಂದು ಇನೋವೇಷನ್ ಸೆಂಟರ್. ಇಟ್ಸ್ ಅ ಪ್ಲ್ಯಾಟ್ಫಾರ್ಮ್, ಒಂದು ಮಕ್ಕಳಿಗೆ ಒಂದು ಟೆಕ್ನಾಲಜಿ ಕಲಿಯೋ ಒಂದು ಪ್ಲ್ಯಾಟ್ಫಾರ್ಮ್. ಸೊ ರೋಬೋಟಿಕ್ಸ್ ಕ್ಲಾಸಸ್ಗಿನ ರೋಬೋಲೋಕ ಏನು ಡಿಫ್ರೆಂಟ್ ಆಗಿದೆ? ಸೊ ಮಕ್ಕಳು ಏನು ಕಲಿತಾರೆ ನಿಮ್ಮ ಹತ್ರ? ರೋಬೋಟಿಕ್ಸ್ ನಮ್ಮ ರೋಬೋಲೋಕದಲ್ಲಿ ಮಕ್ಕಳು ಏನು ಕರೀತಾರೆ ಅಂದರೆ ಹಾರ್ಡ್ವೇರ್ ಸಾಫ್ಟ್ವೇರ್ ಹ್ಯಾಂಡ್ ಇನ್ ಹ್ಯಾಂಡ್ ಎರಡೂ ಒಟ್ಟಿಗೆ ಅವರು ವಿಸಿಬಿಲಿಟಿ ಸಿಗುತ್ತೆ. ಆ್ಯಂಡ್ ನಾವು ರೆಸ್ಟ್ರಿಕ್ಷನ್ ಹಾಕಿಲ್ಲ ಮಕ್ಕಳಿಗೆ. ಆ್ಯಂಡ್ ದೇ ಲರ್ನ್ ಇನ್ ಅ ವೆರಿ ಫ್ರೀ ಆ್ಯಂಡ್ ಹ್ಯಾಪಿ ಪ್ಲೇಫುಲ್ ಮ್ಯಾನರ್. ಸೊ ಈಗ ಎಲ್ಲ ಸ್ಕೂಲಲ್ಲೂ ರೋಬೋಟಿಕ್ಸ್ ಮತ್ತು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಷ್ಟು ಎಲಾಬ್ರೇಟ್ ಆಗಿ ಎಲ್ಲ ಕಡೆ ಸಿಲೆಬಸ್ ಆಗಿಲ್ಲ. ಸೊ ಅವ್ರಿಗೆ ಈಕ್ವಲ್ ಆಗಿ ಆಪರ್ಚುನಿಟಿ ಕೊಡ್ತೀರಾ ಹೇಳ್ಕೊಡೋಕ್ಕೆ ಎಲ್ಲ ಕಡೆ ಅಪ್ರೋಚ್ ಮಾಡಿ? ಓಕೆ, ಮೇನ್ ಪರ್ಪಸ್ ಆಫ್ ರೋಬೋಲೋಕ ಇದೇನೆ. ಯಾಕಂದರೆ ಇವತ್ತು ರೋಬೋಟಿಕ್ಸ್ ಎಲ್ಲ ಕ್ಲಾಸಲ್ಲಿ ಸ್ಕೂಲಲ್ಲಿ ಸ್ಟಾರ್ಟ್ ಮಾಡಿದ್ದಾರೆ, ಬಟ್ ಇದು ಎಲ್ಲ ಸ್ಕೂಲಿಗೂ ರೀಚ್ ಆಗಿಲ್ಲ. ಈ ರೋಬೋಟಿಕ್ಸ್ ಪ್ಲ್ಯಾಟ್ಫಾರ್ಮಲ್ಲಿ ನಾವು ಎರಡು ಥರ ಇಂಟ್ರೊಡ್ಯೂಸ್ ಮಾಡ್ತೀವಿ. ಒಂದು ರೋಬೋಟಿಕ್ ಕಲಿಯುವಾಗ ನಿಮಗೆ ಹಾರ್ಡ್ವೇರು ಬೇಕು, ಸಾಫ್ಟ್ವೇರು ಬೇಕು. ಕರೆಂಟ್ಲಿ ಆ ಹಾರ್ಡ್ವೇರ್ ಅನ್ನೋದು ಭಾಳ ಕಷ್ಟ ಟು ರೀಚ್ ಎಲ್ಲ ಸ್ಟೂಡೆಂಟಿಗೆ. ಸೊ ಈ ರೋಬೋಲೋಕದಲ್ಲಿ ನಾವೇನು ಮಾಡ್ತೀವಿ, ಆಪ್ಟಿಮೈಸ್ಡ್ ಅಪ್ರೋಚ್ ಯೂಸ್ ಮಾಡಿಕೊಂಡು ಅವರಿಗೆ ಆನ್ಲೈನಲ್ಲೂ ಕಲಿಬೋದು. ಇಂಡಿವಿಜುವಲ್, ಇಟ್ಸ್ ಲೈಕ್ ಸ್ಕೂಲಲ್ಲೇ ಕಲಿಬೇಕಂತೇನಿಲ್ಲ, ದೇ ಇಂಡಿವಿಜುವಲೇ ದೇ ಕ್ಯಾನ್ ಲರ್ನ್ ಇಟ್. ಇಂಡಿವಿಜುವಲ್ ಆಗಿ ಅದು ಕಲಿಬೋದು. ನಿಮ್ಮ ವಿಷನ್ ಪ್ರಕಾರ ರೋಬೋಲೋಕ ನೆಕ್ಸ್ಟ್ 5 ಇಯರ್ಸಲ್ಲಿ ಯಾವ ಥರ ಡೆವಲಪ್ ಆಗಿರಬೇಕು? ಸೊ ಸ್ಟೂಡೆಂಟ್ಸ್ ಯಾವ ಥರ ರೀಚ್ ಆಗಿರ್ತಾರೆ ನಿಮ್ಮ ವಿಷನ್ ಪ್ರಕಾರ? ಓಕೆ, ಇವಾಗ ಲಾಸ್ಟ್ ಒಂದು 2-3 ಇಯರ್ಸಿಂದ ಈಗ ರೋಬೋಟಿಕ್ಸ್ ಅನ್ನೋದು ಎಲ್ಲ ಕಡೆಯೂ ಸ್ಪ್ರೆಡ್ ಆಗ್ತಾ ಇದೆ. ಬಟ್ ಅದು ಇನ್ನೂ ರೂರಲ್ ಪ್ಲೇಸಿಗೆಲ್ಲ ಸ್ಪ್ರೆಡ್ ಆಗ್ತಾಯಿಲ್ಲ. ಈಗ ಗೌರ್ಮೆಂಟ್ ಸ್ಕೂಲಲ್ಲಾಗಲಿ ಇಲ್ಲ ರೂರಲ್ ಸೈಡಲ್ಲಿರುವ ಇಂಗ್ಲೀಷ್ ಮೀಡಿಯಂ ಸ್ಕೂಲಲ್ಲೂ ಭಾಳ ಕಮ್ಮಿ ಅವೇರ್ನೆಸ್ ಕಮ್ಮಿ ಇದೆ. ನಮ್ಮ ಮೇನ್ ಪರ್ಪಸ್ಸು ಈ ಟೆಕ್ನಾಲಜಿನ ಸ್ಪ್ರೆಡ್ ಮಾಡೋದು. ಇನ್ 5 to 10 ಇಯರ್ಸಲ್ಲಿ ಇಂಡಿಯಾದಲ್ಲಿ ಇದು ತುಂಬ ಆಪರ್ಚುನಿಟೀಸ್ ಕ್ರಿಯೇಟ್ ಮಾಡುತ್ತೆ. ರೋಬೋಟಿಕ್ಸ್ ಅನ್ನೋದು, ರೋಬೋಟಿಕ್ಸು, ಡ್ರೋನು, ಇದೆಲ್ಲ ಇಂಡಸ್ಟ್ರಿಯಲ್ಲೂ ಅಪ್ಲಿಕೇಬಲ್ ಆಗ್ತಾ ಹೋಗುತ್ತೆ. ಸೊ ಕಿಡ್ಸ್ ಯಾರು ಅಂಡರ್ ಪ್ರಿವಿಲೇಜ್, ಲೈಕ್ ಯಾರಿಗೆ ರೀಚ್ ಆಗ್ತಾ ಇಲ್ವೋ ಅವರಿಗೆ ನಾವು ಇದನ್ನು ರೀಚ್ ಮಾಡುವಂಥದ್ದು. ಇದು ಹೇಳಿದ್ರೆ ಒಂದು ನಿಮಗೆ ಸಾಫ್ಟ್ವೇರ್ ಮತ್ತು ಹಾರ್ಡ್ವೇರ್ ಎರಡೂ ಕಾಂಬಿನೇಷನ್ ಆಗಿರೋದ್ರಿಂದ ಇದನ್ನು ಅವರಿಗೆ ಯಾವುದು ಒಂದು ಸಿಂಪಲ್ ವೇಯಲ್ಲಿ ರೀಚ್ ಮಾಡ್ಬೋದು ಅಂತ ನಮ್ಮ ಗೋಲ್ ಇದೆ. ಸೊ ಮ್ಯಾಮ್, ನೀವು ಯಾವ ಥರ ಸ್ಟೂಡೆಂಟ್ಸ್ನ ಕನ್ವೆ ಮಾಡ್ತೀರಾ? ಯಾಕಂದರೆ ಚಿಕ್ಕ ಮಕ್ಕಳು ನಿಮ್ಮ ಹತ್ರ ಕಲಿತಾರೆ. ಸೊ ಅವ್ರಿಗೆ ಯಾವ ಥರ ಕನ್ವೆ ಮಾಡ್ತೀರಾ? ಈಸಿಯಾಗಿ ಮತ್ತು ಇಂಟರ್ಮೀಡಿಯೇಟ್ ಫ್ರಮ್ ಬಿಗ್ನಿಯರ್ಸ್ ಹೇಳ್ಕೊಡ್ತೀರಾ, ಫ್ರಮ್ ಝೀರೋ? ಯಾಕಂದರೆ ಯಾರು ಗೊತ್ತಿಲ್ಲದಿರೋ ವಿತೌಟ್ ಎನಿ ನಾಲೆಜ್ ಬಂದಿರ್ತಾರೆ ಚಿಕ್ಕ ಮಕ್ಕಳು. ಸೊ ಅವ್ರಿಗೆ ಫ್ರಮ್ ಸ್ಕ್ರ್ಯಾಚ್ ನೀವು ಹೇಳ್ಕೊಡ್ತೀರಾ? ಹಾಂ, ಆ್ಯಕ್ಚುಲಿ ನಮ್ಮ ಫ್ರೇಮ್ವರ್ಕ್ ನಾವು ಬಿಲ್ಡ್ ಮಾಡಿರೋದೇ ಅದ್ರ ಬೇಸಿಸ್ ಮೇಲೆ. ಈಗ ಒಂದು ಸಿಲೆಬಸ್ ತಗೊಂಡು ನಾವು ಟೀಚ್ ಮಾಡೋದಾದರೆ ಅಲ್ಲಿ ಎಲ್ಲ ಸ್ಟೂಡೆಂಟ್ಸ್ನೂ ಒಂದೇ ಥರ ಟ್ರೀಟ್ ಮಾಡ್ತಾರೆ. ಬಟ್ ಇಲ್ಲಿ ನಾವೇನು ಮಾಡಿದ್ದೀವಿ ಅಂದರೆ 3 ಫೇಸಸ್ ಆಗಿ ಡಿವೈಡ್ ಮಾಡಿದ್ದೀವಿ. ಸೊ ವಿ ಆರ್ ಟ್ರೈಯಿಂಗ್ ಟು ಸ್ಲೋಲಿ ಪುಟ್ ದ ನಾಲೆಜ್, ನಾಟ್ ಲೈಕ್ ಇದು ನೀವು ಹೀಗೆ ಮಾಡಬೇಕು ಅಂತ ಇದು ಮಾಡ್ತಾ ಇಲ್ಲ. ವಿ ಹ್ಯಾವ್ ಅ ಫ್ರೇಮ್ವರ್ಕ್. ಫಸ್ಟ್ ದೇ ಆರ್ ವೆರಿ ಕಂಫರ್ಟಬಲ್ ವಿತ್ ದ ಹಾರ್ಡ್ವೇರ್. ಆ್ಯಂಡ್ ವೆನ್ ದೇ ಆರ್ ವೆರಿ ಕಂಫರ್ಟಬಲ್ ವಿತ್ ಹಾರ್ಡ್ವೇರ್, ಅವರಿಗೆ ಸಾಫ್ಟ್ವೇರಿಗೆ ಆಮೇಲೆ ಸ್ಲೋಲಿ ಹೇಳ್ಕೊಡುವಾಗ ಇಟ್ಸ್ ಲೈಕ್ ಅ ಸ್ಟೋರಿ ಹೇಳಿ ನೀವು ಮಕ್ಕಳಿಗೆ ಹೇಳಿಕೊಟ್ರೆ ಅದನ್ನು ನಿಲ್ಲುತ್ತೆ. ಆ್ಯಂಡ್ ಫೇಸ್ 1ಅಲ್ಲಿ ವಿ ಆರ್ ಮೋರ್ ಟ್ರೈಂಗ್ ಟು ಬಿಲ್ಡ್ ಮಸ್ಕ್ಯುಲರ್ ಮೆಮೊರಿ. ಅದು ಏನಾಗುತ್ತೆ ಅಂದರೆ ನಾವು ಮರಿಬೇಕು ಅಂದ್ಕೊಂಡ್ರೂ ನಾವು ಕಲ್ತಿರೋದು ಮರೆಯಲ್ಲ. ಸೊ ಆ ಒಂದು ಸ್ಟ್ರಾಂಗ್ ಫೌಂಡೇಶನ್ ನಾವು ಕ್ರಿಯೇಟ್ ಮಾಡುತ್ತೀವಿ. ಸರ್, ಇವಾಗ ಪೇರೆಂಟ್ಸ್ಗೆ ಒಂದು ಫ್ಯೂಚರ್ ಕನ್ಸರ್ನ್ ಇದೆ. ಸೊ ಮಕ್ಕಳಿಗೆ ಯಾವ ಥರ ಈ ಪ್ಲ್ಯಾಟ್ಫಾರ್ಮಲ್ಲಿ ಏನಾದರೂ ಫ್ಯೂಚರ್ ಇದೆಯಾ? ಯಾಕಂದರೆ ಚಿಕ್ಕ ಮಕ್ಕಳಿಂದನೇ ನಿಮ್ಮ ಹತ್ರ ಜಾಯ್ನ್ ಆಗಿರ್ತಾರೆ. ಸೊ ಈ ಪ್ಲ್ಯಾಟ್ಫಾರ್ಮಲ್ಲಿ ಇವಾಗ ಸ್ಟಾರ್ಟ್ ಮಾಡಿದ್ರೆ ಫಾರ್ ಅಪ್ಕಮಿಂಗ್ ನೆಕ್ಸ್ಟ್ 2 ಇಯರ್ಸ್ 5 ಇಯರ್ಸ್, ಯಾಕಂದರೆ ಅದರದೇನು ಸಿಲೆಬಸ್ ಇದು. ಸೊ ಅವ್ರು ಸ್ವಂತ ಕಲಿಬೇಕು, ಫ್ಯೂಚರ್ ಬಿಲ್ಡ್ ಮಾಡ್ಕೋಬೇಕು ಅಂತಂದರೆ ಪೇರೆಂಟ್ಸ್ ಒಂದು ಕನ್ಸರ್ನ್ ಇರುತ್ತೆ. ಸೊ ಇದರಲ್ಲಿ ಏನಾದ್ರು ಇದು ಆಗುತ್ತಾ, ಫ್ಯೂಚರ್ ಇದೆಯಾ? ಸೊ ಯಾಕಂದರೆ ಫ್ರಮ್ ಝೀರೋ ಅವ್ರಿಗೂ ಎಲ್ಲೋ ಅಪ್ರೋಚ್ ಮಾಡಿ ಸೇರಿಸ್ಬೇಕು ಅಂತಂದರೆ ಅವರು ಎಲ್ಲೋ ಬೇರೆ ಕಡೆ ಅಪ್ರೋಚ್ ಮಾಡಿರ್ತಾರೆ, ಕೇಳಿರ್ತಾರೆ. ಸೊ ನೀವು ಹೇಗೆ
ಒಬ್ಬ ಪೇರೆಂಟಾಗಿ ನೀವು ಬೇರೆ ಪೇರೆಂಟ್ಸ್ಗೆ ಹೇಗೆ ಕನ್ವೆ ಮಾಡ್ತೀರಾ? ಸೊ ಸೇರಿಸಿದ್ರೆ ನಾವು ಯಾವ ಥರ ಅವ್ರಿಗೆ ಹೇಳ್ಕೊಡ್ತೀವಿ ಅನ್ನೋದು. ಓಕೆ, ಈ ರೋಬೋಟಿಕ್ಸ್ ಅನ್ನೋದು ಇಂಡಿಯಾದಲ್ಲಿ ರೀಸೆಂಟ್ಲಿ ನಾವು ಕೇಳ್ತಿರೋ ವರ್ಲ್ಡು. ಬಟ್ ನೀವು ಹೊರಗಡೆ ನೋಡಿದ್ರೆ ಚೈನಾ, ಬೇರೆ ಕಡೆ ಜಪಾನ್ ಅಂಥ ಕಂಟ್ರಿಯಲ್ಲಿ ರೋಬೋಟಿಕ್ಸ್ ಆಲ್ರೆಡಿ ಅಡ್ವಾನ್ಸ್ ಆಗಿ ಡೆವಲಪ್ ಆಗಿಬಿಟ್ಟಿದೆ. ಅದು ಸ್ಟಾರ್ಟಿಂಗಲ್ಲಿ ಇದು ಸ್ವಲ್ಪ ಟೈಮ್ ತಗೊಳುತ್ತೆ. ಚೈನಾದಲ್ಲಿ ಒಂದು ಆಲ್ಮೋಸ್ಟ್ 20 ಇಯರ್ಸ್ ಹಿಂದ್ಗಡೆನೇ ಸ್ಟಾರ್ಟ್ ಮಾಡಿದ್ದಾರೆ. ಮಕ್ಕಳಿಗೆಲ್ಲ 20 ಇಯರ್ಸ್ ಹಿಂದ್ಗಡೆನೇ ಈ ರೋಬೋಟಿಕ್ಸು ಹಾರ್ಡ್ವೇರ್ ಮೇಲೆಲ್ಲ ವರ್ಕ್ ಮಾಡೋದಕ್ಕೆ. ಇವತ್ತು ಅವರಿಗೆ ಆ ಜಾಬ್ ಆಪರ್ಚುನಿಟಿ ತುಂಬ ಕ್ರಿಯೇಟ್ ಆಗಿಬಿಟ್ಟಿದೆ. ಇವತ್ತು ಎಲ್ಲೇ ನೋಡಿದರೆ ಚೈನಾದಲ್ಲಿ ನಿಮಗೆ ಯಾವುದೇ ಇದರ ಸ್ಪೇಸ್ ಇನ್ಸ್ಟಿಟ್ಯೂಟಲ್ಲಿ ಹೋಗಿದ್ರು ಈ ರೋಬೋಟಿಕ್ಸ್ ಎಲ್ಲ ಒಂದು ಬೇಸಿಕ್ ಆಗಿಬಿಟ್ಟಿದೆ ಅವ್ರಿಗೆ. ನಮಗೆಲ್ಲಿ ಇದು ಅಡ್ವಾನ್ಸ್ ಅಂತ ಥಿಂಕ್ ಮಾಡ್ತಿದ್ವಿ, ಬಟ್ ಅವ್ರಿಗೆ ಅದು ಬೇಸಿಕ್. ಸೊ ಅದೇ ಥರ ಇಲ್ಲಿ ಇಂಡಿಯಾದಲ್ಲಿ ಇನ್ನೇನಾದರೂ 5 to 10 ಇಯರ್ಸಲ್ಲಿ ತುಂಬ ಜಾಬ್ ಆಪರ್ಚುನಿಟಿ ಕ್ರಿಯೇಟ್ ಆಗುತ್ತೆ. ಸೊ ಅದಕ್ಕೆ ನಾವು ಇವಾಗ ಇನ್ನೂ ಪ್ರಿಪೇರ್ ಆಗಿಲ್ಲ. ಸೊ ಅದಕ್ಕೆ ಇವು ಆಲ್ರೆಡಿ ಸೆಂಟ್ರಲ್ ಗೌರ್ಮೆಂಟ್ ಆಲ್ರೆಡಿ ಇನಿಷಿಯೇಟಿವ್ CBSEಯಲ್ಲಿ ಆಲ್ರೆಡಿ ಇದು ಮಾಡಿದ್ದಾರೆ. NEPಯಲ್ಲಿ ಇದರಲ್ಲೆಲ್ಲ ರೋಬೋಟಿಕ್ಸ್ ಅನ್ನೋದು ರೆಗ್ಯುಲರ್ ಕೋರ್ಸಾಗೆ ತಗೊಳ್ಳೋದು ಸಬ್ಜೆಕ್ಟ್ ಆಗಿ. ಸೊ ನಾವು ರೋಬೋಲಾಕ್ದಲ್ಲಿ ಏನು ಮಾಡ್ತಾ ಇದ್ವಿ ಅಂದರೆ ಈ ಥರ ಅವೇರ್ನೆಸ್ ಸ್ಪ್ರೆಡ್ ಮಾಡೋದ್ರಿಂದ ಇವಾಗಲೇ ಕಿಡ್ಸ್ ಮೋಲ್ಡ್ ಆಗ್ತಾರೆ. ಸೊ ಅವ್ರು ಒಂದು 12th ಪಾಸ್ ಆದಾಗ ನೀವು ಒಂದು ಡೈರೆಕ್ಷನ್ ಬರುತ್ತೆ, ನಾವೀಗ ಯಾವ ಸ್ಟ್ರೀಮಿಗೆ ಹೋಗಬೇಕು, ಇಂಜಿನಿಯರಿಂಗ್ ಆಗಲಿ ಯಾವುದೇ ಸ್ಟ್ರೀಮಿಗೆ ಹೋಗೋದು, ಆವಾಗ ಅವ್ರಿಗೆ ಒಂದು ಕರೆಕ್ಟಾಗಿ ಒಂದು ಕ್ಲಾರಿಟಿ ಇರುತ್ತೆ. ಈಗ ರೋಬೋಟಿಕ್ಸ್ ಬಗ್ಗೆ ತುಂಬ ಇಂಟ್ರೆಸ್ಟ್ ಇದ್ದವರು, ಕ್ಯೂರಿಯಸ್ ಆಗಿದ್ದವರು, ದೇ ಕ್ಯಾನ್ ಟೇಕ್ ಇಟ್ ಆ್ಯಂಡ್ ದೇ ಕ್ಯಾನ್ ಅಡ್ವಾನ್ಸ್ ಇಟ್ ಇದರಲ್ಲಿ. ಸೊ ಅದಂತೂ ನಿಮಗೆ ಇವಾಗಲೇ ರೋಡ್ ಮ್ಯಾಪ್, ಈಗ ನಾವು ರೋಡ್ ಹಾಕ್ಕೊಟ್ಟಿರ್ತೀವಿ, ದೇ ಕ್ಯಾನ್ ಟ್ರಾವೆಲ್ ಥ್ರೂ ಔಟ್ ದರ್ ಜರ್ನಿ. ಆ್ಯಕ್ಚುಲಿ ಈಗ ಟ್ಯಾಲೆಂಟ್ ಐಡೆಂಟಿಫೈ ಮಾಡೋದಕ್ಕೆ ತುಂಬ ಇಂಡಸ್ಟ್ರೀಸ್ ನೋಡ್ತಾ ಇದೆ. ಈಗ ಔಟ್ಸ್ಟ್ಯಾಂಡಿಂಗ್ ಸ್ಟೂಡೆಂಟ್, ಈಗ ನಾವು ಈ ಥರ ಕಲಿಸ್ತಾ ಇರುವಾಗ ಯಾವುದೋ ಒಂದು ಮಗು ತುಂಬ ಟೆಕ್ನಾಲಜಿಯಲ್ಲಿ ಅಡ್ವಾನ್ಸ್ ಆಗಿ ಕಾಂಪಿಟಿಷನ್ಸ್ಲೆಲ್ಲ ಪಾರ್ಟಿಸಿಪೇಟ್ ಮಾಡಿದ್ರೆ ಅವ್ರನ್ನ ಅಲ್ಲಿ ಇಂಡಸ್ಟ್ರಿ ಲೀಡರ್ಸ್ ಯಾರಾದರೂ ರೆಕಗ್ನೈಸ್ ಮಾಡಿದ್ರೆ ದೇ ಕ್ಯಾನ್ ಗೆಟ್ ಸ್ಪಾನ್ಸರ್ಡ್. So there are lot of competitions outside school also which they can participate, and maybe the child's future will change. This is one of the thing which you can take it as an advantage, you can reach. ಸೊ ನೀವು ಯಾವುದೇ ಕಾಂಪಿಟೇಷನ್ಗೆ ಈಗ ಸ್ಟೂಡೆಂಟ್ಸ್ ಯಾರ್ಯಾರು ಜಾಯ್ನ್ ಆಗಬೇಕು, ಕಾಂಪಿಟೇಷನ್ ಈ ಥರ ಫ್ಯೂಚರಲ್ಲಿ ಆಗಬೇಕು ಅಂತಂದರೆ, ಸೊ ನೀವು ಸ್ಟೂಡೆಂಟ್ಸ್ನ ಪ್ರಿಪೇರ್ ಮಾಡ್ತೀರಾ ಕಾಂಪಿಟೇಷನ್ಗೆ? ನಮ್ಮ ಹತ್ರ 2 ವೇ. ಓಕೆ, ಈಗ ನಾವು ಲರ್ನಿಂಗ್ ಕ್ರಿಯೇಟ್ ಮಾಡ್ತೀವಿ. ನಮ್ಮ ರೋಬೋಲಾಕ್ದಲ್ಲಿ ನಾವೇನು ಮಾಡ್ತೀವಿ, ಕ್ರಿಯೇಟ್ ಆ್ಯಂಡ್ ಪ್ರೆಸೆಂಟ್ ಇಟ್ ಅಂತ. ಅವರು ಒಂದು ಕ್ಯೂರಿಯಸ್ ಆಗಿ ಏನೋ ಒಂದು ಕ್ರಿಯೇಟ್ ಮಾಡ್ತಾರೆ, ಅದನ್ನು ಪ್ರೆಸೆಂಟ್ ಮಾಡೋಕ್ಕೂ ಪ್ಲ್ಯಾಟ್ಫಾರ್ಮ್ ನಾವು ಕೊಡ್ತೀವಿ. ಈಗ ತುಂಬ ಎಕ್ಸಿಬಿಷನ್ಗಳು ಆಗುತ್ತೆ ಎಲ್ಲ ಕಡೆಯೂ. ಎಲ್ಲೂ ಹೋಗಿ ಎಕ್ಸಿಬಿಟ್ ಮಾಡಿದ್ದಿಲ್ಲ, ಸ್ಕೂಲ್ ಲೆವೆಲಲ್ಲಿ ಇಲ್ಲ ಬೇರೆ ಕಡೆ ಔಟ್ಸೈಡಲ್ಲಿ ಯಾವ ಥರ ಇದನ್ನು ನೀವು ಪ್ರೆಸೆಂಟ್ ಮಾಡಿದಾಗ ನಿಮ್ಗೆ ಅದರಿಂದ ಒಂದು ಕಾನ್ಫಿಡೆನ್ಸ್ ಬಿಲ್ಡ್ ಆಗುತ್ತೆ. ದಟ್ಸ್ ಅ ಮೇಯ್ನ್ ಥಿಂಗ್ಸ್. ಈಗ ನಮ್ಮ ಸ್ಟೂಡೆಂಟಲ್ಲಿ ಒಂದು ನಾವು ಈಗ ಕರೆಂಟಾಗಿ ನೋಡ್ತಾ ಇದ್ದರೆ ಮಕ್ಕಳು ತುಂಬ ಇಂಟೆಲಿಜೆಂಟ್ ಇರ್ತಾರೆ, ಬಟ್ ಪ್ರೆಸೆಂಟೇಷನ್ ಮಾಡಲ್ಲ. ಅವರು ಪ್ರೆಸೆಂಟೇಷನ್ ಮಾಡಲ್ಲ ಏನಕ್ಕಂದರೆ ಅವರಿಗೂ ಆ ಕ್ಲಿಯರ್ ಪಿಕ್ಚರ್ ಇರಲ್ಲ. ಸೊ ವೆನ್ ಇನ್ ರೋಬೋಲಾಕ್ದಲ್ಲಿ ನಾವೇನು ಆ ಕ್ಲಿಯರಾಗಿ ಅವ್ರಿಗೊಂದು ಡೈರೆಕ್ಷನ್ ಕೊಟ್ಟಾಗ ಅವ್ರು ಆ ಕ್ರಿಯೇಟ್ ಮಾಡಿರೋದನ್ನ ಪ್ರೆಸೆಂಟ್ ಮಾಡ್ತಾ ಹೋದರೆ ಅವ್ರಿಗೊಂದು ಆ ಕಾನ್ಫಿಡೆನ್ಸ್ ಬೆಳೀತಾರೆ. ಅವ್ರ ಫ್ಯೂಚರಲ್ಲಿ ಅವ್ರಿಗೊಂದು ಅದೊಂದು ಕಂಪ್ಲೀಟ್ ನಾಲೆಜ್ ಬೇಸ್ ಆಗಿಬಿಡುತ್ತೆ. ಸೊ ಇವಾಗ ಫೈನಲಿ ನೀವು ಪೇರೆಂಟ್ಸ್ಗೆ ಯಾಕೆ ರೋಬೋಲೋಕ ಕನ್ಸಿಡರ್ ಮಾಡಬೇಕು, ವೈ, ಸೊ ಯಾಕೆ ಇಲ್ಲಿ ಜಾಯ್ನ್ ಆಗಬೇಕು? ನಾನು ಸ್ಟಾರ್ಟಲ್ಲಿ ಹೇಳಿದೆ, ರೋಬೋಲೋಕ ಇದು ಒಂದು ಕೋಚಿಂಗ್ ಆರ್ ಟೀಚಿಂಗ್ ಸೆಂಟರ್ ಅಲ್ಲ, ಇಟ್ ಈಸ್ ಅ ಇನೋವೇಷನ್ ಪ್ಲ್ಯಾಟ್ಫಾರ್ಮ್. ಇದರಲ್ಲಿ ಇಟ್ ಇಸ್ ನಾಟ್ ರಿಸ್ಟ್ರಿಕ್ಟೆಡ್ ಟು ಓನ್ಲಿ ರೋಬೋಟಿಕ್ಸ್ ಆರ್ ಒಂದು ಹಾರ್ಡ್ವೇರ್ ಅಂತಲ್ಲ. ಇದು ತುಂಬ ಐಡಿಯಾಸ್ಗಳು ಕ್ರಿಯೇಟ್ ಆಗುತ್ತೆ. ಮಲ್ಟಿಪಲ್ ಪೀಪಲ್ ಇಲ್ಲಿ ಪ್ರೆಸೆಂಟ್ ಮಾಡ್ತಾರೆ. ವಿ ಹ್ಯಾವ್ ದ ರೋಬೋಲಾಕ್ ಫುಲ್ ಟೀಮ್ ಇದೆ. ಅವ್ರೇನು ಇದರಲ್ಲಿ ಮಲ್ಟಿಪಲ್ ವೇಯಲ್ಲಿ ನಾವು ಒಂದು ಕಾನ್ಸೆಪ್ಟ್ ಪ್ರಿಪೇರ್ ಮಾಡೋದ್ರಿಂದ ಸ್ಟೂಡೆಂಟಿಗೆ ಇದು ಲರ್ನಿಂಗ್ಗಿಂತಲೂ ದೇ ಕ್ಯಾನ್ ಎಕ್ಸ್ಪ್ಲೋರ್ ಇಟ್. ಇನ್ನು ಓವರ್ ಅ ಪೀರಿಯಡ್ ಅವ್ರಿಗೆ ಅದರಿಂದ ಯುಟಿಲೈಸ್, ನಾವು ಒಂದು ಡೈರೆಕ್ಷನ್ನೇ ತೋರಿಸ್ತಾ ಇರೋದ್ರಿಂದ ಮಲ್ಟಿ ಡೈರೆಕ್ಷನಲ್ಲೂ ಅವ್ರು ಥಿಂಕ್ ಮಾಡ್ಬೋದು. ಸೊ ಪೇರೆಂಟ್ ಇಟ್ಸ್ ಓನ್ಲಿ ನಾಟ್ ಫಾರ್ ಮಾರ್ಕ್ಸ್, ನಾಟ್ ಫಾರ್ ಲರ್ನಿಂಗ್ ಅಂತ. ಅವ್ರಿಗೊಂದು ಎಕ್ಸ್ಪ್ಲೋರೇಷನ್. ಅವರು ನಮ್ಗೆ ಗೊತ್ತಿರಲ್ಲ, ಈಗ ಚಿಕ್ಕ ಮಕ್ಕಳಲ್ಲಿ ಯಾವ ಥರ ಕ್ಯೂರಿಯಾಸಿಟಿ ಇರುತ್ತೆ ಅಂದರೆ ಅವ್ರು ಯಾವುದೋ ಒಂದು ಇನೋವೇಷನ್ ಇನ್ ಫ್ಯೂಚರಲ್ಲಿ ಬಿಲ್ಡ್ ಮಾಡೋದು, ಆ ಒಂದು ಡೈರೆಕ್ಷನಲ್ಲಿ ರೋಬೋಲಾಕ್ ಪ್ರಿಪೇರ್ ಮಾಡುತ್ತೆ ಅವರು. ಇಟ್ ಇಸ್ ನಾಟ್ ಟೀಚಿಂಗ್, ಇಟ್ಸ್ ಅ ಕಂಪ್ಲೀಟ್ಲಿ ಇನೋವೇಷನ್ ಸೆಂಟರ್, ಓಪನ್ ಲ್ಯಾಬ್. ಸೊ ಓಕೆ, ಥ್ಯಾಂಕ್ ಯು. Thank you. ನಮಸ್ಕಾರ ಸರ್. ನಮಸ್ಕಾರ ಸರ್. ನಿಮ್ಮ ಹೆಸರು? ನನ್ನ ಹೆಸರು ಪ್ರವೀಣ್ ಜಾಧವ್ ಅಂತ. ನಾ ಈ ಸ್ಮಾರ್ಟ್ ನೆಸ್ಟ್ ಅಪಾರ್ಟ್ಮೆಂಟ್ ನಿವಾಸಿ ಆಗಿದ್ದೀನಿ. ಸೊ ಇವತ್ತು ನೀವು ಸೆಷನ್ ಅಟೆಂಡ್ ಮಾಡಿದ್ರಿ ರೋಬೋಲೋಕ. ಸೊ ಇದು ರೋಬೋಲೋಕ ಇವತ್ತು ಸೆಷನ್ ಇದೆ. ಸೊ ನಿಮಗೆ ಹೇಗೆ ಅನಿಸ್ತು ಪೇರೆಂಟಾಗಿ? ಸೊ ಇವತ್ತು ಬೆಳಿಗ್ಗೆ 11ರಿಂದ 1 ಗಂಟೆವರೆಗೂ ಈ ಸೆಷನ್ ಇತ್ತು. ಸಚಿನ್ ಮತ್ತು ಅವರು ತಂಡದವರು ರೋಬೋಲೋಕ ಅಂತ ಒಂದು ಹೆಸರು ಇಟ್ಕೊಂಡು ಈ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸು ಮತ್ತು ರೋಬೋಟಿಕ್ ಬಗ್ಗೆ ಈ ಅಪಾರ್ಟ್ಮೆಂಟಲ್ಲಿರುವಂಥ ಎಲ್ಲ ನಿವಾಸಿಗಳ ಮಕ್ಕಳಿಗೆ ಮತ್ತು ನಿವಾಸಿಗಳಿಗೆ ಇದ್ರ ಬಗ್ಗೆ ರೋಬೋಟಿಕ್ಸು ಮತ್ತು ಯೂಸೇಜು ಅದನ್ನು ಯಾವ ರೀತಿ ಬಳಸ್ಕೋಬೇಕು, ಮುಂದೆ ಟೆಕ್ನಾಲಜಿ ಯಾವ ರೀತಿ ಮೋಲ್ಡ್ ಆಗುತ್ತೆ, ಅದಕ್ಕೆ ಯಾವ ರೀತಿ ನಮ್ಮ ಮಕ್ಕಳನ್ನ ಅಡಾಪ್ಟ್ ಮಾಡಬೇಕು, ಯಾವ ರೀತಿ ಅವ್ರ ಕರಿಯರ್ಗೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿಂದ ಯಾವ ರೀತಿ ಕಾಂಟ್ರಿಬ್ಯೂಷನ್ ಇದೆ, ಅದನ್ನು ಯಾವ ರೀತಿ
ಇಂಪ್ಲಿಮೆಂಟ್ ಮಾಡಿಸಿ ಅವ್ರ ಕರಿಯರ್ನು ಕೂಡ ಸಕ್ಸಸ್ ಮಾಡಬೇಕು ಅನ್ನೋದನ್ನು ಸೂಚ್ಯವಾಗಿ ಸಂಕ್ಷಿಪ್ತವಾಗಿ ಒಂದು 2 ತಾಸು ಸೆಷನ್ನಲ್ಲಿ ಹೇಳುವಂಥ ಪ್ರಯತ್ನವನ್ನು ಈ ರೋಬೋಲೋಕ ತಂಡದವರು ಮಾಡಿದ್ದಾರೆ. ಅದರಲ್ಲಿ ಬರ್ತಾ ಇರೋದೇ AI ಮತ್ತು ರೋಬೋಟಿಕ್ಸ್. ಅದನ್ನು ನಮ್ಮ ಮಕ್ಕಳಿಗೆ ಇವಾಗಿಂದನೇ ನಾವು ಕಲ್ಸೋಕ್ಕೆ ಸ್ಟಾರ್ಟ್ ಮಾಡಿದ್ರೆ ಅವರು ಅದರಲ್ಲೇ ಒಳ್ಳೆ ಇಂಪ್ರೂವ್ಮೆಂಟ್ ಆಗ್ಬೋದು. ಮತ್ತು ಇದು ನಮ್ಮ ಅಪಾರ್ಟ್ಮೆಂಟಲ್ಲೇ ನಮ್ಗೆ ಸಿಗ್ತಾ ಇರೋದಕ್ಕೆ ಅವ್ರ ಹತ್ರ ಏನಾದರೂ ಡೌಟ್ಸ್ ಕೇಳೋದಿದ್ರೂ ಈಸಿ ಆಗುತ್ತೆ ನಮಗೆ. ಸೊ ನಿಮಗೆ ಏನು ಕ್ಯೂರಿಯಾಸಿಟಿ ಇತ್ತು, ಏನು ಕಲಿಬೇಕು ಅಂತ, ಆಮೇಲೆ ನಿಮ್ಮ ಮಕ್ಳಿಗೆ ಏನು ಹೇಳಬೇಕು ಅನ್ನೋ ನೀವು ಏನು ಪ್ರಿಪೇರ್ ಆಗಿದ್ದೀರಾ? ರೋಬೋಲೋಕ ತಂಡದವರು ಏನಪ್ಪ ನುರಿತವಾದಂಥ ತಜ್ಞರಿಂದ ಕೂಡಿದಂಥ ಒಂದು ತಂಡ. ಆಮೇಲೆ ಅವ್ರು ಯಾವುದೇ ರೀತಿ ಪ್ರತಿಫಲಾಪೇಕ್ಷೆ ಇಲ್ಲದೆ ಈ ಅಂಡರ್ ಪ್ರಿವಿಲೇಜ್ ಕಿಡ್ಸ್ ಅಂತ ಏನಂತಾರೆ, ಈ ಗ್ರಾಮೀಣ ಪ್ರತಿಭೆಗಳಾಗಿರ್ಬೋದು ಅಥವಾ ಈ ಸರ್ಕಾರಿ ಶಾಲೆಯ ಮಕ್ಕಳು ಆಗಿರ್ಬೋದು ಅಥವಾ ಯಾವುದೇ ರೀತಿ ಹಳ್ಳಿಯಲ್ಲಿರುವಂಥ ಒಂದು ಹಿಂದುಳಿದ ವರ್ಗಗಳು ಅಥವಾ ಈ ಒಂದು ಯಾವುದೇ ರೀತಿ ಸೈನ್ಸ್ ಮತ್ತು ಟೆಕ್ನಾಲಜಿಗೆ ಒಂದು ಬಳಕೆಯಲ್ಲಿ ಇಲ್ಲದೇ ಇರುವಂಥ ಮಕ್ಕಳನ್ನ ಗುರುತಿಸಿ ಅವ್ರಿಗೆ ಈ ಟೆಕ್ನಾಲಜಿ ಬಗ್ಗೆ ಹೆಚ್ಚು ಏನಪ್ಪ ಅಂದರೆ ತಿಳಿಸ್ಕೊಡುವಂಥ ಪ್ರಯತ್ನವನ್ನು ಮಾಡುವಂಥ ಯೋಜನೆಯನ್ನು ಹಾಕ್ಕೊಂಡಿದ್ರು. ಇದನ್ನು ನಾವು ಕೇಳ್ಪಟ್ಟು ಖುಷಿ ಆಯಿತು. ಹೇಳಿದ್ರಲ್ಲ 2 ವರ್ಷದಿಂದ ಜಾಯ್ನ್ ಆಗಿದ್ದಾರೆ, ಅವ್ರ ಹತ್ರ ಕಲ್ತಿದ್ದಾರೆ. ಸೊ ನೀವು ಪೇರೆಂಟ್ ಆಗಿ ನಿಮ್ಗೆ ಏನು ಅನಿಸುತ್ತೆ? ಈಗ 2 ವರ್ಷದಿಂದ ಅವ್ರು ಹೋಗ್ತಿದ್ದಾರಲ್ವಾ, ಅವ್ರು ಕಲ್ತಿದ್ದಾರಾ? ಸೊ ಚೆನ್ನಾಗಿ ಹೇಳ್ಕೊಡ್ತಿದ್ದಾರಾ ರೋಬೋಲೋಕಾದವರು? ಆ್ಯಕ್ಚುಲಿ ಅವಳು ಸ್ಕೂಲಲ್ಲೂ ಕೂಡ ಇಂಟ್ರಡ್ಯೂಸ್ ಮಾಡಿದ್ದಾರೆ, ಬಟ್ ಅಷ್ಟಾಗಿ ಏನೂ ಬರ್ತಾ ಇರಲಿಲ್ಲ. ಯಾವಾಗ ಇಲ್ಲಿ ಜಾಯಿನ್ ಆದಳು, ಮ್ಯಾಮು ಮತ್ತು ಸರ್ ಹೇಳ್ಕೊಡೋದ್ರ ಮೇಲೆ ಅವಳಿಗೆ ಇನ್ನೂ ತುಂಬ ಐಡಿಯಾ ಬಂತು. ಇನ್ನೂ ಖುಷಿ ಅಂದರೆ ಇವ್ರು ಕೊಟ್ಟಿರೋ ನೋಟ್ಸ್ನ ಅವರು ಕೂಡ ಪ್ರಿಫರ್ ಮಾಡಿ ಅದನ್ನು ಸ್ಕೂಲಲ್ಲೂ ಕೂಡ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದಾರೆ. ಮತ್ತು ಇವಳಿಗೆ ಹೆಂಗೆ ಖುಷಿ ಆಗಿದೆ ಅಂದರೆ ಅಲ್ಲಿ ಸ್ವಲ್ಪ ಮಾಡ್ತಿದ್ಲು, ಇಲ್ಲಿ ಕಲ್ತಿರೋದ್ರಿಂದಾಗಿ ಅಲ್ಲಿ ತುಂಬಾ ಅಡ್ವಾನ್ಸ್ ಲೆವೆಲ್ಗೆ ಇವಳಿದ್ದಾಳೆ. ಈಗ ನಮ್ಗೆ ಅದರಿಂದ ತುಂಬ ಖುಷಿ ಆಯಿತು. ಸೊ ಟೀಮ್ ಬಗ್ಗೆ ನೀವು ಏನು ಹೇಳ್ತೀರಾ? ಅವ್ರ ಕೋಆರ್ಡಿನೇಷನ್ ಬಗ್ಗೆ ಆಗಲಿ, ಅವ್ರ ಟೀಮ್ ಮೆಂಬರ್ಸ್ ಇವಾಗೆಲ್ಲ ನಿಮಗೆ ಏನೇನು ರೀಚ್ ಔಟ್ ಮಾಡಬೇಕಾಯ್ತು, ಡೌಟ್ಸ್ ಏನಿತ್ತು ಎಲ್ಲ ಕ್ಲಿಯರ್ ಮಾಡಿದ್ದಾರೆ. ಸೊ ನೀವು ಟೀಮ್ ಮೆಂಬರ್ಸ್ ಬಗ್ಗೆ ಏನು ಹೇಳ್ತೀರಾ? ಹೊಸ ತಂತ್ರಜ್ಞಾನ ತಿಳ್ಕೊಳ್ಳುವ ಮತ್ತು ಕಲಿಸಿಕೊಡುವ ಮತ್ತು ಕಲಿತುಕೊಳ್ಳುವ ಒಂದೆಲ್ಲ ಆಸಕ್ತಿ ಅವ್ರಿಗೆ ಐತಿ. ಸೊ ಈ ರೋಬೋಲೋಕ ತಂಡದವ್ರು ಏನಿದ್ದಾರೆ ಎಲ್ಲರಿಗೂ ಕೂಡ ನಾನು ಆಲ್ ದ ಬೆಸ್ಟ್ ಹೇಳ್ತೀನಿ. ಅದೇ ರೀತಿ ಅವರು ಹೆಚ್ಚು ಈ ಅಂಡರ್ ಪ್ರಿವಿಲೇಜ್ ಕಿಡ್ಸ್ನ ಕವರ್ ಮಾಡಿ ತಮ್ಮ ತಿಳಿದುಕೊಂಡಿರುವಂಥ ನಾಲೆಜನ್ನು ಅವ್ರಿಗೆ ದಾರಿ ಇರಲಿ ಅಂತ ನಾನು ಕೇಳ್ಕೊಳ್ತೀನಿ. ಆಗಿ ನೀವು ತುಂಬ ಖುಷಿಯಾಗಿದ್ದಾರೆ ರೋಬೋಲೋಕ ಅಂತ ಏನೇನು ಹೇಳ್ಕೊಡ್ತಿದ್ದಾರೆ. ಸೊ ನಿಮಗೆ ಖುಷಿಯಾಗಿದೆ ಟೋಟಲ್ ಆಗಿ ಇವತ್ತಿನ ಸೆಷನ್? ಯಾಕೆಂದರೆ ಈಗ ಸಿಚುವೇಶನ್ ಹೆಂಗಾಗಿದೆ ಅಂದರೆ ಮಕ್ಕಳು ಮೊಬೈಲು ಯೂಟ್ಯೂಬು ಅದರಲ್ಲೇ ಬ್ಯುಸಿ ಆಗಿರ್ತಾರೆ. ಮೊಬೈಲು ಯೂಟ್ಯೂಬನ್ನ ಯೂಸ್ ಮಾಡಿಕೊಂಡು ಅವ್ರ ಕೆರಿಯರ್ನು ಗ್ರೋತ್ ಆಗೋ ಥರ ಅದಾದರೆ ತುಂಬ ಖುಷಿ ವಿಷಯ ಅಲ್ಲ. ಇದರಿಂದ ನಮಗೂ ಮೀನ್ಸ್ ಪೇರೆಂಟ್ಸ್ಗೂ ಒಳ್ಳೆಯದು, ಮಕ್ಳಿಗೂ ಅವ್ರದ್ದು ಲೈಫ್ ಸೆಟ್ಲ್ ಆಗೋಕ್ಕೂ ಒಳ್ಳೆಯದು. ಮತ್ತು ನಮ್ಮ ಎಸ್ಪೆಷಲಿ ಹೇಳಬೇಕಂದ್ರೆ ಇಂಡಿಯಾ ಕೃಷಿ ಆಧಾರಿತ ದೇಶ. ಆದರೆ ಇಲ್ಲಿ ತುಂಬ ಅರಾಜಕತೆ ನಡೀತಿರೋದಕ್ಕೋಸ್ಕರ ಎಷ್ಟೊಂದು ಜನ ಕೆಲ್ಸಕ್ಕೆ ಸಿಗಲ್ಲ ನಮಗೆ. ಈ ರೋಬೋಟ್ ಎಲ್ಲ ಯಾವ ರೀತಿ ಇಂಪ್ರೂವ್ಮೆಂಟ್ ಆಗಬೇಕು ಅಂದರೆ ಊರಲ್ಲಿ ಕಳೆ ತೆಗಿಯೋದಕ್ಕಾಗಲಿ ಅಥವಾ ಗದ್ದೆಯಲ್ಲಿ ಯೂಸ್ ಮಾಡೋದಕ್ಕಾಗಲಿ, ಒಂದು ತೆಂಗಿನ ಮರದಿಂದ ತೆಗಿಯೋಕ್ಕಾಗಲಿ ಅಥವಾ ಮನೆ ಕಟ್ಟೋದಕ್ಕೆ, ಅದಕ್ಕೆಲ್ಲ ಯೂಸ್ ಮಾಡೋಕ್ಕೆ ತುಂಬ ಜನ ಹೋದರೆ ಇದಕ್ಕೆ ತುಂಬ ಇನ್ನೂ ಜಾಸ್ತಿ ಆಪರ್ಚುನಿಟೀಸ್ ಸಿಗುತ್ತೆ. ಮೇನ್ ನಮಗೆ ಇವತ್ತು ತುಂಬ ಕ್ಲಾರಿಫೈ ಆಗಿದೆ ಅಂದರೆ AI ಬಂತು ಕೆಲಸ ಆಯಿತು ಅಂತಿದ್ರು, ಆದರೆ AI ಎಷ್ಟೆಲ್ಲ ಹೆಲ್ಪ್ ಮಾಡ್ತಾ ಇದೆ ಅನ್ನೋದು ಇವತ್ತು ಕರೆಕ್ಟಾಗಿ ನಮಗೆ ಗೊತ್ತಾಯಿತು. ಮತ್ತು ಜನರಿಗೆ ಇವಾಗ ಇನ್ನೊಂದು ಅವೇರ್ನೆಸ್ ಏನಕ್ಕೆ ಇರಬೇಕಂದ್ರೆ, ಇವಾಗ ನಾವು ಟಾಯ್ಸ್ ತೆಗೆಸ್ಕೊಡ್ತೀವಿ, ಅದು ಏನಂದರೆ ಒಂದ್ಸಲಿ ಆಗಿದ ತಕ್ಷಣ ಅವ್ರದ್ದು ಹೋಗ್ಬಿಡ್ತು. ಇದರಲ್ಲಿ ಹಂಗಲ್ಲ. ಇವಾಗ ಇವರು ಈ ಚೀಪ್ ಅಂದರೆ ಎಷ್ಟು ಅಂದರೆ ನಾವು ಮಾರ್ಕೆಟಿಂದ ತೊಗೊಂಡ್ರೆ ಇಲ್ಲಿಂದ ಇವ್ರು ಹೇಳ್ದಂಗೆ ಅದನ್ನೇ ಮಲ್ಟಿಪಲ್ ಟಾಯ್ಸ್ ಆಗಿ ನಾವು ಕ್ರಿಯೇಟ್ ಮಾಡ್ಕೊಳ್ಬೋದು. ಅದನ್ನು ನಾನು ಇವಾಗಲೇ ನಮ್ಮ ಮಕ್ಳಿಗೆ ಹೇಳ್ಕೊಟ್ರೆ ಅವರನ್ನೇ ಅದನ್ನೇ ಕಲ್ತ್ಬಿಟ್ಟು ಎಕ್ಸ್ಟ್ರಾ ಏನಾದರೂ ಡೆವಲಪ್ ಮಾಡ್ಬೋದು ಅಂತ ನನಗೆ ಅನಿಸಿಕೆ. ಎಲ್ಲ ಪೇರೆಂಟ್ಸ್ಗಳ್ನು ಸುಮ್ಮನೆ ಟಾಯ್ಸ್ ಖರ್ಚು ಮಾಡಬೋದು, ಇಂಥದ್ದೇನಾದರೂ ತೆಗೆಸ್ಕೊಟ್ರೆ ಅವರಿಗೂ ಇಂಪ್ರೂವ್ಮೆಂಟ್ ಆಗುತ್ತೆ. ಮತ್ತು ಇನ್ನೊಂದು ಡೈವರ್ಟ್ ಆಗಲ್ಲ. ಇವಾಗ ಒಬ್ಬೊಬ್ಬರು ಮೊಬೈಲ್ ಹಿಡ್ಕೊಂಡೇ ಕೂತ್ಕೊಳ್ತಾರೆ, ಟಿವಿನೇ ನೋಡ್ತಾ ಇರ್ತಾರೆ. ಇಂಥದ್ದೆಲ್ಲ ಅಂದರೂ ಕ್ರಿಯೇಟಿವಿಟಿ ಸಿಕ್ಕಿದ್ರೆ ಅವರಿಗೆ ಇದರಲ್ಲೇ ಮುಂದೆ ಹೋಗ್ತಾರಂತ ನನಗೆ ಅನಿಸಿಕೆ ಅನಿಸ್ತಾ ಇದೆ. ಈಗ ಫೈನಲಿ ನೀವು ಯಾವ ಥರ ಈಗ ನೋಡ್ತಿರೋ ವೀಕ್ಷಕರಾಗಲಿ ಇಲ್ಲಿರೋ ಜನಕ್ಕಾಗಲಿ, ಸೊ ನೀವು ಯಾಕೆ ರೋಬೋಲೋಕ ಕನ್ಸಿಡರ್ ಮಾಡಬೇಕು ಅಂತ ಜಸ್ಟ್ ಒಂದು ಸ್ಮಾಲ್ ಆಗಿ ಹೇಳಿದ್ರೆ? ಒಂದು ಕ್ರಿಯೇಟಿವಿಟಿ, ಅವರು ಕಲ್ತ್ಕೊಳ್ತಾರೆ, ಜೊತೆಗೆ ಅವರು ಅದರಲ್ಲಿ ಇನ್ವಾಲ್ವ್ ಆಗ್ತಾರೆ, ಮಕ್ಕಳು ಕೂಡ ಇನ್ವಾಲ್ವ್ ಆಗ್ತಾರೆ. ಇನ್ನೊಂದು ಹೇಳಬೇಕು ಅಂದರೆ ಅದೇ ನನ್ನ ಹಸ್ಬೆಂಡಿಗೆ ಹೇಳ್ದಂಗೆ ಟಾಯ್ಸ್ ಬರೀ ಒಂದು ಸಣ್ಣ ಟಾಯ್ಸ್ ತೊಗೊಂಡು ಹಾಳು ಮಾಡೋದು ಬದಲು ಒಂದು ಟಾಯ್ಸ್ನ ಬೇರೆ ರೀತಿಯಲ್ಲಿ ಹೆಂಗೆ ಯೂಸ್ ಮಾಡ್ಬೋದು ಆ ಥರ ಮಾಡ್ಬೋದು. ಮತ್ತು ಇನ್ನು ಆಪರ್ಚುನಿಟಿ ಅಂದರೆ ತುಂಬ ಜನ ಮಕ್ಕಳು ಎಟ್ ಎ ಟೈಮ್ ಸೇರ್ಕೊಂಡು ಆಟ ಆಡಿದ್ರೆ ಮಕ್ಕಳಿಗೂ ರಿಲೇಷನ್ಶಿಪ್ ಚೆನ್ನಾಗಿ ಬಿಲ್ಡಪ್ ಆಗುತ್ತೆ. ಮತ್ತು ಇದು ಇದರಿಂದ ನೆಕ್ಸ್ಟ್ ನಮ್ಮ ಫ್ಯೂಚರ್ಗೆ ಹೆಂಗಿದೆ ಅಂದರೆ, ನೆಕ್ಸ್ಟು ಇವಾಗ ನೋಡಿ ಆಪ್ರೇಷನ್ಗೂ ಬಂತು ರೋಬೋಟಿಕ್ ಆಪ್ರೇಷನ್ ಅಂತ. ಇನ್ನು ನೆಕ್ಸ್ಟ್ ಫ್ಯೂಚರ್ ರೋಬೋಟಿಕ್ಕೆ, AI ರೋಬೋಟಿಕ್ಕೇನೆ. ಅದಕ್ಕೆ ಮಕ್ಕಳು ಇಲ್ಲಿಂದನೇ ಫೌಂಡೇಶನ್ನಿಂದನೇ ಗಟ್ಟಿ ಆಯಿತು ಅಂದರೆ ತುಂಬ ಯೂಸ್ ಆಗುತ್ತೆ. ಅದನ್ನೇ ನಾನು ಹೇಳ್ತಾ ಇದ್ದೀನಿ ಎಲ್ಲ ಪೇರೆಂಟ್ಸ್ಗಳಿಗೂ ಅದೇನು ಹೇಳ್ತೀನಿ, ಅವರೇ ಇನಿಷಿಯಲ್ ತೊಗೊಂಡು ಎಲ್ಲರೂ ಇದರಲ್ಲಿ ಕಳಿಸಿ ಅಂತ ಹೇಳ್ತಾಯಿದ್ದೀನಿ.
ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು. ಏನು ಇನ್ಫಾರ್ಮೇಷನ್ ನಿಮಗೆ ಸಿಕ್ಕಿದೆ ಆಲ್ಮೋಸ್ಟ್ ಅರ್ಥ ಆಗಿದೆ ಅಂತ ನಾನು ಅನ್ಕೊತೀನಿ. ಇನ್ನು ಹೆಚ್ಚಿನ ಮಾಹಿತಿಗಾಗಿ ಕೆಳಗೆ ಕಾಂಟ್ಯಾಕ್ಟ್ ನಂಬರು ಮತ್ತು ಅವ್ರ ವೆಬ್ಸೈಟು ಎಲ್ಲ ಡೀಟೇಲ್ಸ್ ಇರುತ್ತೆ. ಸೊ ನೀವು ಯಾರು ಜಾಯ್ನ್ ಆಗಬೇಕು ಅಂತಂದರೆ ಅವ್ರು ನಿಮ್ಮ ಏನಾದ್ರು ಡೌಟ್ಸ್ ಇದ್ದರೆ ಸೊ ಯು ಕ್ಯಾನ್ ಕಾಂಟ್ಯಾಕ್ಟ್ ಸರ್. ನಿಮಗೆ ಏನಾದ್ರು ಜಾಯ್ನ್ ಆಗಬೇಕು, ಕ್ಲಾಸಸ್ ಏನಾದ್ರು ರೆಫರೆನ್ಸು ಮತ್ತು ಕಾಂಪಿಟೇಷನ್ಸ್ ಈ ಥರ ಏನಾದ್ರು ಡೌಟ್ಸ್ ಇದ್ದರೆ ಸೊ ಯು ಕ್ಯಾನ್ ರೆಫರ್ ಹಿಮ್. ಸೊ ವಿಲ್ ಹೆಲ್ಪ್ ಯು ಔಟ್. ಥ್ಯಾಂಕ್ ಯು.